ಇದು ಕರ್ನಾಟಕದ ಐಪಿಎಸ್ಗೆ ಸಂಬಂಧಪಟ್ಟ ಸ್ಫೋಟಕ ಸುದ್ದಿ. ಈ ಐಪಿಎಸ್ ಅಧಿಕಾರಿಯ ಕೇಸ್ ಕೇಳಿದ್ರೆ ನಿಜಕ್ಕೂ ನೀವು ಶಾಕ್ ಆಗ್ತೀರಿ. ಅಷ್ಟಕ್ಕೂ ಆ ಐಪಿಎಸ್ ಅಧಿಕಾರಿ ಯಾರು, ಅಸಲಿಗೆ ಏನದು ಸ್ಫೋಟಕ ಸುದ್ದಿ? ಇದು ಕರ್ನಾಟಕದ ಐಪಿಎಸ್ಗೆ ಸಂಬಂಧಪಟ್ಟಂತಹ ಸ್ಫೋಟಕ ಸುದ್ದಿ. ಈ ಐಪಿಎಸ್ ಅಧಿಕಾರಿಯ ಕೇಸ್ ಕೇಳಿದ್ರೆ ನಿಜಕ್ಕೂ ನೀವು ಶಾಕ್ ಆಗ್ತೀರಾ. ಹಾಗಾದ್ರೆ ಆ ಐಪಿಎಸ್ ಅಧಿಕಾರಿ ಯಾರು, ಅಸಲಿಗೆ ಏನದು ಸ್ಫೋಟಕ ಸುದ್ದಿ? ಗ್ಯಾರಂಟಿ ನ್ಯೂಸ್ ನಲ್ಲಿ ಐಪಿಎಸ್ ಅಧಿಕಾರಿಯ ಎಕ್ಸ್ಕ್ಲೂಸಿವ್ ಸ್ಟೋರಿ. ಕರ್ನಾಟಕದ ಐಪಿಎಸ್ ಅಧಿಕಾರಿ ಮೇಲೆ ಬಿತ್ತು ಕೇಸ್. ಐಪಿಎಸ್ ಅಧಿಕಾರಿ ಮೇಲೆ ಬಿದ್ದಿರೋ ಕೇಸು ಅಂತಿಂಥದ್ದಲ್ಲ. ಕಟ್ಕೊಂಡ ಹೆಂಡತಿಯಿಂದಲೇ ವರದಕ್ಷಿಣೆ ಕಿರುಕುಳ ಕೇಸನ್ನ ದಾಖಲು ಮಾಡಲಾಗಿದೆ. ಕಟ್ಟಿಕೊಂಡ ಹೆಂಡತಿಯಿಂದಲೇ ವರದಕ್ಷಿಣೆ ಕಿರುಕುಳ ಕೇಸ್ ದಾಖಲಾಗಿದೆ. ಅಷ್ಟೇ ಅಲ್ಲ, ಮಾನಸಿಕ ಮತ್ತು ದೈಹಿಕ ಹಲ್ಲೆ ಕೇಸ್ ಕೂಡ ದಾಖಲಾಗಿದೆ. 41 ಪುಟಗಳಲ್ಲಿ ದೂರನ್ನ ಕೊಟ್ಟಿದ್ದಾರೆ ಐಪಿಎಸ್ ಅಧಿಕಾರಿಯ ಪತ್ನಿ. ಐಪಿಎಸ್ ಅಧಿಕಾರಿ ಸೇರಿದಂತೆ ಕುಟುಂಬದ 6 ಮಂದಿಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. 2019ರ ಬ್ಯಾಚ್ನ ಅಧಿಕಾರಿ ಶಿವಾಂಶು ರಜಪೂತ್ ಸಿಂಗ್ ಮೇಲೆ ಎಫ್ಐಆರ್ ಆಗಿದೆ. ಬೆಂಗಳೂರಿನಲ್ಲಿ ಮೊದಲ ಪೋಸ್ಟಿಂಗ್ ಆಗಿದ್ದ ಐಪಿಎಸ್ ಅಧಿಕಾರಿ ಇವರು. ನೋಯ್ಡಾದ ಸೆಕ್ಟರ್ 128ರಲ್ಲಿ ವಾಸ ಮಾಡ್ತಾ ಇದ್ದಾರೆ ಶಿವಾಂಶು ರಜಪೂತ್ ಸಿಂಗ್. ನೋಯ್ಡಾದಲ್ಲೇ ಡಾಕ್ಟರ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಅವರ ಪತ್ನಿ ಕೃತಿ ಸಿಂಗ್ ಅಂತ ಆಕೆಯ ಹೆಸರು. 2021ರ ಡಿಸೆಂಬರ್ನಲ್ಲಿ ಇವರ ಮದುವೆ ಆಗಿರುತ್ತೆ. ರಜಪೂತ್ ಸಿಂಗ್ ಮತ್ತು ಕೃತಿ ಸಿಂಗ್ ಅವರ ಮದುವೆ ಆಗ್ರಾದ ಪ್ರತಿಷ್ಠಿತ 5 ಸ್ಟಾರ್ ಹೋಟೆಲ್ನಲ್ಲಿ ಈ ದಂಪತಿಗಳು ಹಸೆಮಣೆಗೇರಿದ್ರು. 1.5 ವರ್ಷದ ಮಗುವನ್ನ ಕೂಡ ಹೊಂದಿದ್ದಾರೆ ಈ ದಂಪತಿ. ಚಿನ್ನಾಭರಣ ಕೊಟ್ಟು ಬರೋಬ್ಬರಿ 2 ಕೋಟಿ ಖರ್ಚು ಮಾಡಿ ಮದುವೆ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೂಡ ಕೇಳಬರ್ತಾ ಇದೆ. ಪತಿ ರಜಪೂತ್ ಸಿಂಗ್ಗೆ ಬೇರೆ ಮಹಿಳೆ ಜೊತೆ ಅಕ್ರಮ ಸಂಬಂಧ ಕೂಡ ಇದೆ ಅನ್ನುವಂತ ಆರೋಪವನ್ನ ಸ್ವತಃ ಆತನ ಪತ್ನಿ ಮಾಡ್ತಾ ಇದ್ದಾರೆ. ಅಕ್ರಮ ಸಂಬಂಧವನ್ನ ಪ್ರಶ್ನೆ ಮಾಡಿದ್ದಕ್ಕೆ ಧಮ್ಕಿ ಹಾಕಿ ಹಲ್ಲೆ ಮಾಡ್ತಾ ಇದ್ದಾರೆ ಅನ್ನುವಂತಹ ದೂರನ್ನ ಕೊಡಲಾಗಿದೆ. ಅತ ವರದಕ್ಷಿಣೆ ಕಿರುಕುಳ ಅನ್ನೋ ಪತ್ನಿಯ ದೂರಿಗೆ ಐಪಿಎಸ್ ಅಧಿಕಾರಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನು ಕೌಟುಂಬಿಕ ಕಲಹದ ಸಂತ್ರಸ್ತನಾಗಿದ್ದೇನೆ ಅಂತ ಶಿವಾಂಶು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವರದಕ್ಷಿಣೆ ಕಿರುಕುಳ ಸಾಬೀತಾದ್ರೆ ನನ್ನ ಹುದ್ದೆಗೆ ನಾನು ರಾಜೀನಾಮೆ ಕೊಡ್ತೀನಿ. ಕೃತಿ ಸಿಂಗ್ ಪತಿ ಹಾಗೂ ಕೆಜಿಎಫ್ನ ಎಸ್ಪಿ ಶಿವಾಂಶು ರಜಪೂತ್ ಸಿಂಗ್ ಅವರು ಕ್ಲಾರಿಟಿ ಕೊಟ್ಟಿದ್ದಾರೆ. ಅದೇನಾದ್ರೂ ಪ್ರೂವ್ ಆದ್ರೆ ನನ್ನ ಸ್ಥಾನಕ್ಕೆ ನಾನು ರಿಸೈನ್ ಮಾಡ್ತೀನಿ. ವರದಕ್ಷಿಣೆ ಕಿರುಕುಳದ ಆರೋಪಕ್ಕೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಶಿವಾಂಶು ಅವರು. ಒಂದು ವೇಳೆ ವರದಕ್ಷಿಣೆ ಕಿರುಕುಳ ಕೊಟ್ಟಿದ್ದೇ ನಿಜ ಆದ್ರೆ, ಅದು ಪ್ರೂವ್ ಆದ್ರೆ ನನ್ನ ಹುದ್ದೆಗೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಕೃತಿ ಸಿಂಗ್ ಪತಿ ಹಾಗೂ ಕೆಜಿಎಫ್ನ ಎಸ್ಪಿ ಆಗಿರುವಂತಹ
ಶಿವಾಂಶು ರಜಪೂತ್ ಸಿಂಗ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರು ಮಾಡ್ತಾ ಇರುವಂತಹ ಆರೋಪ ಸುಳ್ಳು, ಅದನ್ನ ಅಲ್ಲಗೆಳೆದಿದ್ದಾರೆ ಶಿವಾಂಶು ಅವರು. ಒಂದು ಕಡೆ 41 ಪುಟಗಳ ದೂರನ್ನ ಕೊಟ್ಟಿದ್ದಾರೆ ಆತನ ಪತ್ನಿ ಕೃತಿ ಸಿಂಗ್ ಅವರು. ಆದ್ರೆ ಶಿವಾಂಶು ಅವರು ಆ ವಿಚಾರವನ್ನ ತಳ್ಳಿ ಹಾಕ್ತಾ ಇದ್ದಾರೆ. ಇಲ್ಲ, ಆ ತರದ ಯಾವುದೇ ಕಿರುಕುಳ ನಾನು ಕೊಟ್ಟಿಲ್ಲ, ನಾನು ಕೂಡ ಕೌಟುಂಬಿಕ ಕಲಹದ ಸಂತ್ರಸ್ತನಾಗಿದ್ದೀನಿ. ವರದಕ್ಷಿಣೆ ಕಿರುಕುಳ ಏನಾದರೂ ಪ್ರೂವ್ ಮಾಡಲಿ ಬೇಕಾದ್ರೆ ಚಾಲೆಂಜ್ ಮಾಡಿದ್ದಾರೆ. ಅದು ಸಾಬೀತಾದ್ರೆ ನನ್ನ ಹುದ್ದೆಗೆ ನಾನು ರಿಸೈನ್ ಮಾಡೋದಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿಕೆಯನ್ನ ಕೊಡೋದ್ರ ಮೂಲಕ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇಲ್ಲಿ IPS ಅಧಿಕಾರಿ SP ಶಿವಾಂಶು ರಜಪೂತ್ ಸಿಂಗ್ ಅವರು ಹೇಳ್ತಾ ಇರೋದು ನಿಜಾನಾ ಅಥವಾ ಆಕೆಯ ಪತ್ನಿ ಹೇಳ್ತಾ ಇರೋದು ನಿಜಾನಾ? ನಿಜವಾಗ್ಲೂ ಇವರಿಗೆ ಅಕ್ರಮ ಸಂಬಂಧ ಇದೆಯಾ? ಯಾಕಂತಂದ್ರೆ ಅವರ ಪತ್ನಿ ಆ ತರದ ಒಂದು ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ SK ಮಂಜುನಾಥ್. ಡೆಸ್ಕ್ ಇಂದ ಅಗೇನ್ ಲೈನ್ ಬಲ್ಲಿ ನನ್ನ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಇಲ್ಲಿ ಪತ್ನಿ ಮಾಡ್ತಾ ಇರುವಂತಹ ಆರೋಪಗಳನ್ನ ತಳ್ಳಿ ಹಾಕ್ತಾ ಇದ್ದಾರೆ. ಅವರ ಪತಿ ಆ ತರದ್ ಏನು ಕಿರುಕುಳ ಕೊಟ್ಟಿಲ್ಲ, ಅದೇನಾದ್ರೂ ವರದಕ್ಷಿಣೆ ಕಿರುಕುಳ ಕೊಟ್ಟಿರೋದು ಪ್ರೂವ್ ಆದ್ರೆ ನನ್ನ ಹುದ್ದೆಗೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ. ಯಾರು ನಿಜ ಹೇಳ್ತಾ ಇದ್ದಾರೆ, ಯಾರು ಸುಳ್ಳು ಹೇಳ್ತಾ ಇದ್ದಾರೆ? ಪ್ರಭು, ಮೊದಲಿಗೆ ಏನು ಈಗ ಸ್ಪಷ್ಟನೆ ಕೊಟ್ಟಿರ್ತಕ್ಕಂಥ SP ಶಿವಾಂಶು ಅವರ ಹೇಳಿಕೆ ಏನಿದೆ ಅದರ ಬಗ್ಗೆ ಹೇಳೋದಾದ್ರೆ, ನಾವು ಯಾವುದೇ ಒಂದು ಪ್ರಕರಣ ಅಥವಾ ಆರೋಪಕ್ಕೆ ಸಂಬಂಧಪಟ್ಟಂತೆ ಅವರು ಜೊತೆಯಲ್ಲಿದ್ದಾಗ ಈ ರೀತಿಯಾದಂಥ ದೂರುಗಳನ್ನು ಮಾಡಿದ್ರೆ ಅದನ್ನು ಕೋರ್ಟಲ್ಲಿ ಸಾಬೀತುಪಡಿಸ್ಬೋದು. ಯಾಕಂತಂದರೆ ಒಬ್ಬ ಹೆಣ್ಣು ತನ್ನ ಪತಿಯಿಂದ ಕಿರುಕುಳಕ್ಕೆ ಒಳಗಾಗಿದ್ದಾಳೆ ಅನ್ನೋದು ಸಾಬೀತಾದರೆ ಅವರು ಒಂದೇ ಕುಟುಂಬದಲ್ಲಿ ವಾಸವಾಗಿರ್ತಾರೆ, ಒಂದೇ ಮನೆಯಲ್ಲಿರ್ತಾರೆ. ಹಾಗಾಗಿ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆಯನ್ನು ಕೊಡ್ತಾ ಇರೋದು ನಿಜ ಇರಬಹುದು ಅಂತಕ್ಕಂಥ ಅಂಶಗಳು ಅಲ್ಲಿ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತವೆ. ಆದರೆ ಇಲ್ಲಿ ಗಮನಿಸ್ಬೋದು, SP ಶಿವಾಂಶು ರಜಪೂತ್ ಸಿಂಗ್ KGFನಲ್ಲಿ SP ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಪತ್ನಿ ದೂರದ ನೋಯ್ಡಾದಲ್ಲಿದ್ದಾರೆ. ಅಲ್ಲಿ ದೂರನ್ನು ದಾಖಲು ಮಾಡಿರ್ತಕ್ಕಂಥ ಕೇವಲ 2 ದಿನಗಳ ಹಿಂದೆ. ಹೀಗಾಗಿ ಇದು ಮುಂದಿನ ದಿನಗಳಲ್ಲಿ ಇಷ್ಟರ ಮಟ್ಟಿಗೆ ನ್ಯಾಯಾಲಯದಲ್ಲಿ ಉಳಿಯುತ್ತೆ ಅಥವಾ ಆ ಕೇಸ್ ಬಿದ್ದೋಗುತ್ತೆ ಅನ್ನೋದರ ಬಗ್ಗೆ ಹೇಳೋದಕ್ಕೆ ಆಗೋದಿಲ್ಲ. ಅದೇ ಧೈರ್ಯದ ಮೇಲೆ SP ಶಿವಾಂಶು ರಜಪೂತ್ ಅವರು ನನ್ನ ಮೇಲೆ ಮಾಡಿರ್ತಕ್ಕಂಥ ಆರೋಪಗಳೇನಾದರೂ ಸಾಬೀತಾದರೆ ನನ್ನ ಹುದ್ದೆಗೆ ರಾಜೀನಾಮೆಯನ್ನು ಕೊಡ್ತೀವಿ ಅಂತ ಹೇಳಿಕೆಯನ್ನು ಬಹಳ ಧೈರ್ಯವಾಗಿ ನೀಡಿರಬಹುದು ಅನ್ನೋದು ನನ್ನ ಅನಿಸಿಕೆ. ಆದರೆ ಇಲ್ಲಿ ಮತ್ತೊಂದು ಕಡೆ SP ವಿರುದ್ಧ ವರದಕ್ಷಿಣೆ ಕಿರುಕುಳ ಕೇಸು ಜೊತೆಗೆ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆಯನ್ನು ಕೊಡ್ತಾ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ BNS 85/115/2 ಈ ಅಡಿಯಲ್ಲಿ ಏನು ದೂರು ದಾಖಲಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದರೆ, ಇಂತಹ ಪ್ರಕರಣಗಳು ಸಾಮಾನ್ಯ ಜನರು ದೂರು ಕೊಟ್ಟಾಗ ಅಥವಾ ಸಾಮಾನ್ಯ ಮಹಿಳೆ ತನ್ನ ಗಂಡನಿಂದ ನನಗೆ ಹಿಂಸೆ ಆಗ್ತಾ ಇದೆ, ವರದಕ್ಷಿಣೆ ಕಿರುಕುಳವನ್ನು ನೀಡ್ತಾ ಇದ್ದಾರೆ ಅನ್ನೋ ಒಂದು ದೂರು ದಾಖಲಾದಾಗ ಅಂತಹ ಪ್ರಕರಣಗಳಲ್ಲಿ ಮೊದಲಿಗೆ ಪ್ರಕರಣವನ್ನು ದಾಖಲಿಸಿಕೊಳ್ಳುವುದನ್ನು ಮುಂಚಿತವಾಗಿ ಒಂದು ಕೌನ್ಸಿಲಿಂಗನ್ನು ಮಾಡಲಾಗುತ್ತೆ. ಸಂಬಂಧಪಟ್ಟಂಥ ಸ್ಟೇಷನ್ ಇರ್ಬೋದು ಅಥವಾ ಮಹಿಳಾ ಪೊಲೀಸ್ ಠಾಣೆಗೆ ಆ ಮಹಿಳೆಯನ್ನು ಮತ್ತೆ ಆಕೆ ದೂರು ಯಾರ ಮೇಲೆ ಆರೋಪವನ್ನು ಮಾಡ್ತಾ ಅವ್ರನ್ನ ಕರೆಸಿ ಒಂದು ಸಂಧಾನ ಮಾಡ್ತಕ್ಕಂಥದ್ದು ಇರ್ಬೋದು, ಬುದ್ಧಿವಾದ ಹೇಳಿ ಕಳಿಸುವಂಥ ಕೆಲಸಗಳು ಮಾಡ್ತಾರೆ. ಆದರೆ ಅಂತಹ ಬುದ್ಧಿವಾದ ಹೇಳಿ ಕಳಿಸ್ತಕ್ಕಂಥ ಒಬ್ಬ IPS ಅಧಿಕಾರಿ, ಅದರಲ್ಲೂ ಕರ್ನಾಟಕ ಕೇಡರ್ನಲ್ಲಿ 2019ರಲ್ಲಿ ಸೆಲೆಕ್ಟ್ ಆಗಿರ್ತಕ್ಕಂಥ IPS ಅಧಿಕಾರಿ, ಸದ್ಯ KGFನಲ್ಲಿ SP ಆಗಿ ಕೆಲಸ ಮಾಡ್ತಕ್ಕಂಥ ಶಿವಾಂಶು ರಜಪೂತ್ ಸಿಂಗ್ ಮೇಲೆ ಇಂತಹ ಒಂದು ಗಂಭೀರವಾದಂಥ ಆರೋಪ, ಅದರ ಆರೋಪದ ಬೆನ್ನಲ್ಲೇ FIR ದಾಖಲಾಗಿರ್ತಕ್ಕಂಥದ್ದು ನಿಜಕ್ಕೂ ಒಂದು ದೊಡ್ಡ ವಿಚಾರ. ಇಲ್ಲಿ ಅವರ ಪತ್ನಿ ಆದಂಥ ಕೃತಿ ಸಿಂಗ್ ಅವರು ಆರೋಪಗಳನ್ನು ಮಾಡಿದ್ದಾರೆ. ನಮ್ಮ ಮದುವೆ 2021ರಲ್ಲಿ ಆಯಿತು. ಬಹಳ ದೊಡ್ಡದಾಗಿ ನೋಯ್ಡಾದ ಪಂಚತಾರ ಹೋಟೆಲ್ನಲ್ಲಿ ಬರೋಬ್ಬರಿ 2 ಕೋಟಿ ರೂಪಾಯಿ ವೆಚ್ಚದ ಆಭರಣಗಳಿರ್ಬೋದು, ಬೇರೆ ಬೇರೆ ಏನು ಒಂದು ವರನಿಗೆ ನೀಡಬೇಕಾದಂಥ ವಸ್ತುಗಳನ್ನು ಕೊಟ್ಟು ಗ್ರ್ಯಾಂಡಾಗಿ ಮದುವೆಯನ್ನು ಮಾಡಿಕೊಟ್ಟಿದ್ವಿ. ಅವರಿಗೆ ಒಂದು ಮಗು ಸಹ ಆಗಿದೆ. ಅವರ ದಾಂಪತ್ಯಕ್ಕೆ ಜೀವನಕ್ಕೆ ಸಾಕ್ಷಿಯಾಗಿ ಒಂದು ಮಗು ಸಹ ಇದೆ. ಆದರೆ ಈತ IPSನಲ್ಲಿ ಏನು ಕರ್ನಾಟಕ ಕ್ಯಾಡರ್ನಲ್ಲಿ ಸೆಲೆಕ್ಟ್ ಆಗಿದ್ದ, ಹಾಗಾಗಿ ಕರ್ನಾಟಕದಲ್ಲೇ ಕೆಲಸ ಮಾಡಬೇಕು. KGFನಲ್ಲಿ ಸದ್ಯ SP ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಮಗು ಆದಂಥ ನಂತರದ ದಿನಗಳಲ್ಲಿ ಬೇರೊಬ್ಬ ಯುವತಿಯೊಂದಿಗೆ ಈತ ಸಂಪರ್ಕವನ್ನು ಇಟ್ಕೊಂಡಿದ್ದ ಅಂತಕ್ಕಂಥ ಆರೋಪವನ್ನು ಸಹ ಇಲ್ಲಿ ಅವರ ಪತ್ನಿ ಕೃತಿ ಸಿಂಗ್ ಅವರು ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಏನು ಮಗುವಾದ ನಂತರದ ದಿನಗಳಲ್ಲಿ ಅವರಿಗೆ ಮಾನಸಿಕವಾಗಿ ಹಿಂಸೆಗಳನ್ನು ಕೊಡ್ತಕ್ಕಂಥದ್ದು, ಚುಚ್ಚು ಮಾತುಗಳನ್ನು ಆಡ್ತಕ್ಕಂಥದ್ದು, ಜೊತೆಗೆ ಅದನ್ನು ಪ್ರಶ್ನೆ ಮಾಡಿದಾಗ ಅವರನ್ನು ಹಿಡಿದು ಹೊಡೆದಿರ್ತಕ್ಕಂಥ ಆರೋಪಗಳನ್ನು ಸಹ ತಮ್ಮ ದೂರಿನಲ್ಲಿ, ಅಂದರೆ ಬರೋಬ್ಬರಿ 41 ಪುಟಗಳಲ್ಲಿ ತನ್ನ ಪತಿ IPS ಅಧಿಕಾರಿಯಾಗಿರ್ತಕ್ಕಂಥ ಶಿವಾಂಶು ರಜಪೂತ್ ಸಿಂಗ್ ಮೇಲೆ
ಆತ ಮಾಡ್ತಕ್ಕಂಥ ಕೃತ್ಯಗಳಿರ್ಬೋದು, ಅಲ್ಲೇ ಇರ್ಬೋದು, ಮಾನಸಿಕವಾಗಿ ಏನೆಲ್ಲ ಹಿಂಸೆಗಳನ್ನ ಕೊಡ್ತಾ ಇದ್ದ, ಆತ ಯಾವ ಯುವತಿಯೊಂದಿಗೆ ಸಂಪರ್ಕವನ್ನು ಇಟ್ಕೊಂಡಿದ್ದ, ಇವೆಲ್ಲವನ್ನ ಸವಿಸ್ತಾರವಾಗಿ 41 ಪುಟಗಳಲ್ಲಿ ಆರೋಪ ಮಾಡಿ SP ವಿರುದ್ಧ ಒಂದು ಈ ರೀತಿಯಾದಂಥ ದೂರುಗಳನ್ನು ನೀಡಿದ್ದಾರೆ. ಈಗ ಸದ್ಯ ನಾನು ಆಗಲೇ ಹೇಳಿದಾಗ BNS ಅಡಿ ಅಂದರೆ ಭಾರತೀಯ ನ್ಯಾಯ ಸಂಹಿತೆ ಅಡಿಯಲ್ಲಿ 85(1)(2) ಈ ಅಡಿಯಲ್ಲಿ ದೂರು ದಾಖಲು ಮಾಡಿಕೊಂಡಿರ್ತಕ್ಕಂಥ ನೋಯ್ಡಾ ಪೊಲೀಸರು ಈಗ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ನೋಟಿಸನ್ನು SP ಗೆ ಕಳಿಸಿದ್ದಾರೆ. ಇಲ್ಲಿ ಅವರು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥ ತಮ್ಮ ಮೇಲೆ ಆರೋಪಗಳನ್ನು ಮಾಡಿದ್ದಾರೆ. ಆರೋಪಗಳೇನಾದರೂ ಸಾಬೀತಾದರೆ ನನ್ನ ಹುದ್ದೆಗೆ ರಾಜೀನಾಮೆ ಕೊಡ್ತಾರೆ ಅಂತ ಒಂದು ಪ್ರತಿಕ್ರಿಯೆಯನ್ನು ಸಹ ಕೊಟ್ಟಿದ್ದಾರೆ. ಆದರೆ ನಾನು ಆಗಲೇ ಹೇಳಿದಾಗೆ ಇಲ್ಲಿ ಆ ಒಂದು ಧೈರ್ಯ ಇದೆಯಲ್ಲ, ನಾನು ರಾಜೀನಾಮೆ ಕೊಡ್ತೀನಿ ಅನ್ನೋದು ಅದು ಮುಂದಿನ ದಿನಗಳಲ್ಲಿ ಸಾಬೀತು ಆಗೋದಿಲ್ಲ ಅಂತಕ್ಕಂಥದ್ದು ಶಿವಾಂಶು ರಜಪೂತ್ ಅವರಿಗೆ ತುಂಬ ಗೊತ್ತಿದೆ. ಯಾಕೆಂದರೆ ಇಂತಹ ಪ್ರಕರಣಗಳನ್ನು ಸಾಕಷ್ಟು ಇವರು ವಿಚಾರಣೆಯನ್ನು ನಡೆಸಿದ್ದಾರೆ. ಇಂತಹ ಪ್ರಕರಣಗಳಲ್ಲಿ ಆರೋಪಿಗಳನ್ನು ಬಂಧಿಸುವಂಥ ಸಾಧ್ಯತೆಗಳಿದ್ದಂಥ ಸಂದರ್ಭದಲ್ಲೂ ಬಂಧಿಸಿದ್ದಾರೆ. ಬಂಧನ ಮಾಡೋದಕ್ಕೆ ಅವಶ್ಯಕತೆ ಇಲ್ಲ ಅನ್ನೋ ಸಂದರ್ಭದಲ್ಲಿ ಬಂಧನದಿಂದ ದೂರ ಇಟ್ಟು ಆ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕಲೆ ಹಾಕಿ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಸ್ತಾರೆ. ಚಾರ್ಜ್ ಶೀಟ್ ಸಲ್ಲಿಸ್ತಕ್ಕಂಥ ಸಂದರ್ಭದಲ್ಲಿ ಇವರು ಎಷ್ಟು ದಿನಗಳಿಂದ ಜೊತೆಯಾಗಿದ್ದರು, ಜೊತೆಲಿದ್ದು ಈಕೆಯ ಮೇಲೆ ಏನಾದರೂ ಹಲ್ಲೆಯನ್ನು ಮಾಡಿದ್ದಾರೆ, ಹಲ್ಲೆ ಮಾಡಿದಂಥ ಸಂದರ್ಭದಲ್ಲಿ ದೇಹದ ಮೇಲೆ ಯಾವುದಾದರೂ ಗುರುತುಗಳಿರ್ಬೋದು ಅಥವಾ ಗಾಯದ ಮಾರ್ಕ್ಗಳಿರ್ಬೋದು, ಇವೆಲ್ಲ ಇದಾವ. ಇವರ ಫೋನ್ ಚಾಟಿಂಗ್ಸ್ ಏನಿದ್ದಾವೆ, ಫೋನ್ ಚಾಟಿಂಗ್ಸ್ನಲ್ಲಿ ಒಂದು ವೇಳೆ ಮಾನಸಿಕವಾಗಿ ಹಿಂಸೆ ಅನುಭವಿಸ್ತಕ್ಕಂಥ ಸಂದೇಶಗಳನ್ನು ಏನಾದರೂ ಇವ್ರು ಕಳಿಸಿದಾರಾ, ಇವೆಲ್ಲವನ್ನ ನೋಡಿದಾಗ ಇದು ಎಲ್ಲೋ ಒಂದು ಕಡೆ ತುಂಬ ದೂರ ಇದ್ದಾರೆ. ನೋಯ್ಡಾದಲ್ಲಿ ಪತ್ನಿ ಇರ್ತಕ್ಕಂಥದ್ದು, KGFನಲ್ಲಿ ಅವರ ಪತಿ ಶಿವಾಂಶು ರಜಪೂತ್ ಕೆಲಸ ಮಾಡ್ತಕ್ಕಂಥದ್ದು. ಹೀಗಾಗಿ ಈ ಕೇಸ್ನಲ್ಲಿ ತುಂಬ ಒಂದು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಈ ಕೇಸಿಂದ ಬಚಾವಾಗ್ತಾನೆ ಅನ್ನೋ ಧೈರ್ಯದ ಮೇಲೆ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಬೇಕು. ಆದರೆ ಒಬ್ಬ IPS ಅಧಿಕಾರಿ ಮೇಲೆ ಅವರ ಪತ್ನಿಯೂ ಸಹ ಏನು ಸಾಮಾನ್ಯದವರಲ್ಲ, ಅವರು ಸಹ ಒಬ್ಬ ವೈದ್ಯಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಇಬ್ಬರು ಅನ್ಯೋನ್ಯವಾಗಿದ್ದರೆ ಸುಖವಾದಂಥ ಸಂಸಾರವನ್ನು ನಡೆಸ್ಬೋದಾಗಿತ್ತು. ಆದರೆ ಬೇರೊಬ್ಬ ಮಹಿಳೆಯ ಸಂಪರ್ಕ ಹೊಂದಂಥ ಹಿನ್ನೆಲೆಯಲ್ಲಿ ತನ್ನ ಪತ್ನಿಯ ಮೇಲೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಕೊಡ್ತಕ್ಕಂಥ ಹಿಂಸೆ ತಾಳಲಾರದೆ ಇವತ್ತು ಆಕೆ IPS ಅಧಿಕಾರಿಯ ವಿರುದ್ಧ ವರದಕ್ಷಿಣೆ ಕಿರುಕುಳ ಜೊತೆಗೆ ಏನು ಒಂದು ಕೇಸನ್ನು ದಾಖಲು ಮಾಡಿದೆ, ಮಾನಸಿಕ ಹಿಂಸೆ ಮತ್ತು ಹಲ್ಲೆ ಪ್ರಕರಣ ಮಾಡೋದಕ್ಕೆ ಸಂಬಂಧಪಟ್ಟಾಗೆ ದೂರನ್ನು ದಾಖಲು ಮಾಡಿದೆ. ನೋಡಬೇಕು ಇದು ಮುಂದಿನ ವಿಚಾರಣೆ ನಂತರದಲ್ಲಿ ಏನಾಗುತ್ತೆ ಅನ್ನೋದನ್ನ ನೋಡಬೇಕಾಗುತ್ತೆ ಪ್ರಭು.